ಪ್ರಯತ್ನಿಸುತ್ತಿರುವ ಚಂದಾದಾರರು ಈ ಸಮಯದಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಮಗ ವನಜ, ಯಾಕೆ ಯಾಕೊಂಥರ ಇದೆಯಲ್ಲ, ಏನಾಯ್ತವ? ಅತ್ತೆ ಮತ್ತೆ ಅವರು ಫೋನ್ ಎತ್ತಲ್ಲ ಕಣತ್ತೆ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ. ನೆನ್ನೆಯಿಂದ ಮನೆಗೂ ಬಂದಿಲ್ಲ. ಎಲ್ಗೋದ್ರು ಏನು ಅಂತ ಗಾಬರಿ ಆಯ್ತದೆ. ಬತ್ತಾನೆ ನಡಿಯವ. ಅವ್ನಿಗೆ ಕೇಳೋ ಕೊಡ್ಸ್ಕೊಳೋದಕ್ಕಂತ ಕೇಳು ಲೋಪ ನನ್ನ ಮಗನಿಗೆ. ಎಲ್ಲಾರೇ ಮನೇಲಿ ಅತ್ತೆ ಸೊಸೆಯರು ಚೆನ್ನಾಗಿರ್ಲಿ, ನಮ್ಮ ಅಪ್ಪಗೂನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ಆಸೆ ಪಟ್ರೆ ಚೆಂದಾಗಿರೋದು ನೋಡೇ ಮುಲ್ಕಾಟ್ ಬಂದದಲ್ಲ ಈ ನನ್ನ ಮಗನಿಗೆ. ಎಲ್ಲಾದ್ರೆ ಬೇರೆಯವರು ಹಿಂಗೆ ಆಡಬೇಕು, ಇವನು ಹೆಂಗೆ ಆಡ್ತಾ ಕುಂತ ನೋಡು. ತೊಡಗಲ್ಲ ನನ್ನ ಮಗ, ತೊಡಗಲ್ಲ ಎಷ್ಟು ಮಟ್ಟ ಆಡೋನು ಅಂದ್ಬಿಟ್ಟು. ಲೋಪ ನನ್ನ ಮಗ ಬಂದ್ರು ಬರ್ದಾರ ಇರ್ತಾನೆ. ಹೋಗು, ತಲೆ ಕೆಡ್ಸ್ಕೊಬೇಡ ನೀನು, ನಾವಿಲ್ವಲ್ಲ ನೋಡ್ಕೊತೀವಪ್ಪ. ಅದೇ ಕಣತ್ತೆ, ನನ್ನ ಹೋಗ್ಬೇಡ ನೀನು ಹಳೆ ಮನೇಲಿ ಇರು ಅಂತ ಅಂದ್ರಲ್ಲ. ಮಾಕ್ ಮಿಗ್ಮಿರ್ ಬಂದಲ್ಲ, ಅದಕ್ಕೇನು ಹಂಗೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾರೇನು. ನನಗೆ ಹೊಸಿ ಭಯ ಆಯ್ತಲ್ಲ ಕಣತ್ತೆ. ಅಲ್ಲಿ ಹಳೆ ಮನೆ ತಕ್ಕ ಹೋಗಿದೆ, ಅಲ್ಲೂ ಇಲ್ಲ. ಬೀಗನೆ ತೆಗ್ದಿಲ್ಲ ಕಣತ್ತೆ. ಎಲ್ಲೋಗಿದಾರ ಕಣೆ. ಎಲ್ಗೋದನು ಬತ್ತಾನ, ಸುಮ್ಮನಿರು ನೀನು. ಹಂಗೆ ಅನ್ಕಡೆ ಯಾಕಂತೆ ಅವ್ನು ಟಿಕೆಟ್ ಹಚ್ಕೊಂಡಿರೋದು ಒಂದು. ಲೋಪ ನನ್ನ ಮಗ, ಅವನೇನು ಸಾಮಾನ್ಯದ ಅನ್ಕೊಬಿಟ್ಟಿದ್ಯ ಅವನ್ನ, ಲೋಪ ನನ್ನ ಮಗನ್ನ. ಅಲ್ಲ ಎಲ್ಲಾರೇ ನಮ್ಮ ಹೂವು ಅಪ್ಪು ಜೊತೆ ಎತ್ತಿ ಚೆನ್ನಾಗವಳಲ್ಲ ಅಂತ ಕೂಸಿ ಪಡ್ದಾನೆ ಬಿಟ್ಟು ಸಂಟ ಪಡ್ ಸಾಯ್ತಾನಲ್ಲ. ಕೇಳ್ಗಲ್ಲ ತೊಡಗಲ್ಲ ಯಾವ ಥರ ಬುದ್ಧಿ ಕಲ್ತಾನ ನೋಡವ ಲೋಪ ನನ್ನ ಮಗ. ಇನ್ನು ಸಾಮಾನ್ಯದ ಬುದ್ಧಿ ಕಲ್ತಾನ. ಸಾಮಾನ್ಯದ ಬುದ್ಧಿಯ ಕೇಳ್ಗಲ್ಸ್ ನಾಯಿ ಮೊಟ್ಟೆ ಇತ್ತು ಅಂತ ಕಲ್ತಾವ ನೋಡಿ. ಕೇಳ್ಗಲ್ ಬುದ್ಧಿಯ ಯಾವ ಥರ ಕಲ್ತಾವನೆ ಅಂದ್ಬಿಟ್ಟು ಲೋಪ ನನ್ನ ಮಗ. ಈ ನನ್ನ ಮಕ್ಳು ಕುಟೆಲ್ಲ ಯಾವ ಮುಂಡೆ ಹೊಡೆದಾಡ್ ಸತ್ತಳ ಹಾಕು. ನಮ್ಗೆ ಆಯ್ಕೆಲ್ಲ ಕತೆ ಹೊಡೆದಾಡಕ್ಕೆ. ಅಲ್ಲ ಜ್ಞಾನ ಬೇಡವಾ ಮನ್ಸೂನ್ಗೆ ಹೊಸಿನಾರಿಯ? ಜ್ಞಾನ ಬೇಕು ಮನ್ಸೂನ್ಗೆ. ಜ್ಞಾನ ಮನ ಇಲ್ದ ಹೋದ್ರೆ ಹಿಂಗೆ ಆಗೋದು. ತಲೆಗೆಡ್ಸ್ಕೊಬೇಡ ನೀನು, ಸುಮ್ಮನಿರು ನೀನು. ಯಾಕೆ ಬೇಜಾರು ಮಾಡ್ಕೊಂಡಿ ನೀನು? ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಹೋಗು ಒಳಿಕೆ ಹೋಗು. ಬತ್ತಾನಂತೆ ಬರ್ದಾನೆ, ಎಲ್ಗೋದಾನು? ಹಾಳು ಬಿದ್ದೋದಾನ, ಧೂಳು ಬಿದ್ದೋದಾನ ಲೋಪ ನನ್ನ ಮಗ. ಬರ್ಲಿ ಹೋಗು, ಬಾರ್ಲ ಹೊಡಿತೀನಿ. ಅಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದ ನೀನು? ಅದೇ ಕೇಳ್ಗಾಲ ನಾಯಿ ಮೊಟ್ಟೆ ಇತ್ತು ಅನ್ನಂಗೆ ಆಡ್ತಾ ಗೊತ್ತಾನೆ. ಕೇಳ್ಗಾಲ ಬುದ್ಧಿ ಕಲ್ತ್ಕೊಂಡು ಕೇಳ್ಗಲ್ ನನ್ನ ಮಗ, ಲೋಪ ನನ್ನ ಮಗ, ಕಿತ್ತೋದು ನನ್ನ ಮಗ. ಸರಿಯಾಗಿ ಇಳ್ಸಾಕ್ಬಿಡೋಣ ಮುರುವಾದಿ ಅನಿಸ್ತದೆ. ಸಿಕ್ಲಿಯ ನನ್ನ ಮಗ ಮಾಡ್ತೀನಿ ಅವನಿಗೆ. ಲೋಪ ನನ್ನ ಮಗನಿಗೆ, ಕಿತ್ತೋದು ನನ್ನ ಮಗನಿಗೆ. ಮತ್ತೆ ಬುಡತ್ತೆ ಅತ್ತಾಗೆ ಬಂದರು ಏನು ಬೈಬೇಡಿ ಅತ್ತಾಗೆ ತಿರ್ಗ ಮುನ್ಸ್ಕಟ್ಕೋತಾರೆ. ಆಯ್ತು ಹೋಗು, ಬರಲಿ. ಅಲ್ಲಕ್ಕ ನಮ್ಮ ನಿನ್ನ ಕಂಡಂಗೆ ನಾವು ಏನು ಮಾಡವ? ಹೆಣ್ಣಿಗೆ ತಾನೆ ಹಂಗೆ ಕಷ್ಟ ಆಗಿತ್ತಾನೆ ಬಂದಿತ್ತು. ಎಲ್ಲಾರೇ ಅಯ್ಯೋ ನನ್ನ ತಂಗಿಗೆ ಹಿಂಗೆ ಕಷ್ಟ ಬರ್ತಲ್ಲ ದೇವ್ರಿಗೆ ಕೊಟ್ಟನಲ್ಲ ಅಂದ್ಕೊಂಡು ಎಲ್ಲಾರೇ ಅವನ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಅವನು ಯತ್ನೆ ಮಾಡಿ ಹಾಸ್ಪಿಟ್ಲಿಗೋ ಇಲ್ಲ ದೇವಸ್ಥಾನಕ್ಕೋ ಕರ್ಕೊಂತಿರ್ಬೇಕಾಗಿದ್ದಾನೆ. ಯಾರು ಜವಾಬ್ದಾರಿ ಮಗ? ಅಲ್ಲ ಈ ನನ್ನ ಮಗ ಹಿಂಗೆ ಆಡ್ತಾನಲ್ಲ, ನಾವು ಇದ್ದಾಗಲೇ ಹಿಂಗೆ ಆಡ್ತಾನಲ್ಲ ಇವನು. ನಾವು ಸತ್ತಂತ ಕಾಲಕ್ಕೆ ವೇಣ ಕರ್ದಿ ಬಾವಿಸ್ದಂಗಾಯ್ತಾ? ಇಲ್ಲ ಕಷ್ಟ ಸುಖ ನೋಡೋಂಗಾಯ್ತಾ? ನೋಡ ನೀ ನನ್ನ ಮಗ ಇವನು ನಂಟ್ನಾಗ ಮದುವೆ ದಿಸ್ ಬರೋ ನನ್ನ ಮಗ ಇವನು. ತಂಗಿ ಕಷ್ಟ ಏನು ಸುಖ ಏನಂತ ಕೇಳೋಣ ಇವನು ಲೋಪ ನನ್ನ ಮಗ ಇವನು. ಈ ಲೋಪ ನನ್ನ ಮಗನಿಗೆ ಇಳಿಸ್ತೀನಿ ಮುರುವದಿಯ. ಅಲ್ಲ ನಾನೇನೋ ಓಲಿ ಅಂತ ಸುಮ್ಮನಿರೋದು ನಿನ್ನ ಮಗ ನೋಡ್ಕೊಂಡು ಇನ್ನು ಕಳಿಸ್ದಂಗೆ ಉಳಿಸ್ಕೊಬಿಟ್ಟನು. ತಂದಾಕಕ್ಕೂ ಇರೋ ಸರಿಯಾಗಿ ಅಂತವ. ಅಪ್ಪ ಲೇಟಾಗಿ ಆಗದೆ ಹೆಚ್ಕಟ್ಟಾಗಿ ನೋಡ್ಕೊಳ್ಳಿ ಅಂತವ. ಡಾಕ್ಟ್ರುಗಳೆಲ್ಲ ಹೇಳವ್ರೆ ಹಣ್ಣು ಹಂಪಲು ತಿನ್ನಿಸ್ಬೇಕು, ಡ್ರೈ ಫ್ರೂಟ್ಸ್ ತಿನ್ನಿಸ್ಬೇಕು, ಅದು ಇದು ತಿನ್ನಿಸ್ಬೇಕು. ಇಲ್ದಾರೆ ಮಗಿಗೆ ಹೊಟ್ಟೆಲಿರೋ ಮಗಿಗೆ ತೊಂದರೆ ಆಯ್ತದೆ ಅಂತ ಎಲ್ಲ ಹೇಳವ್ರೆ. ಅದರಿಂದಲ್ವ ನಾವು ಇಷ್ಟೊಂದು ಬಟಾಡ್ತಾ ಇರೋದು. ನಮ್ಮವನು ನಮ್ಮ ಅಪ್ಪನು ಯಾಕೆ ಹಿಂಗೆ ಬಟಾಡೋರು ಅನ್ನೋದು ಚೂರು ಅರ್ಥ ಮಾಡ್ಕೊಳ್ದಾದ್ಮೇಲೆ ಅವನೇ ಮುನ್ಸುಕುಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ರೆ ಯಾಕೆ ಎದ್ರಕೊಬಿಡ್ತಾರೆ ಅನ್ಕೊಬಿಟ್ಟು ನೀನು. ಸ್ವಿಚ್ ಆಫ್ನಾರು ಮಾಡ್ಕೊಳ್ಳಿ, ಇನ್ನೊಂದಾರು ಮಾಡ್ಕೊಳ್ಳಿ. ನನ್ನ ಮಾತ ಕೇಳು. ನಮ್ಮ ಮಾತಿಗೆ ಬೆಲೆ ಕೊಡೋದಿದ್ರೆ ನೀನು ಸುಮ್ಮನಿದ್ದು ಬಿಡು. ನೀನು ಅವ್ನ ಸವಾಸಕ್ಕೆ ಹೋಗ್ಬೇಡ ನೀನು. ಬಂದರು ಬರ್ತಾನೆ, ಬರ್ದಾರಿರ್ತಾನೆ. ತಂದಾಕವ್ರು ನಾವು ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ನೆಮ್ಮದಿಗಿರು ನೀನು. ಅವನ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ ನೀನು. ಏನೋ ದೇವರು ಈಗಲಾರೆ ಕಣ್ಣು ಬಿಡ್ತಲ್ಲಪ್ಪ ಅಂತ ನಾನು ನನ್ನ ಗಣ್ಣು ಹನ್ನೆರಡು 20 ದೇವ್ರಿಗೆ ಕೈ ಮುಕ್ಕೊಂಡು ಅಯ್ಯೋ ಏನೋ ಒಂದು ಒಳ್ಳೇದಾಯ್ತದಲ್ಲಪ್ಪ ಅಂತ ಅನ್ಕೋತೀವಿ. ಅಂಥದ್ರಲ್ಲಿ ಈ ಥರ ಇವ್ನು ಹಿಂಗೆ ಆಡಿದ್ರೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಮಗ? ಹೇಳಿ ನೀನೇ ಏನು ಕಮ್ಮಿ ಮಾಡಿದ್ದ ಅವನಿಗೆ? ಕಷ್ಟ ಅನ್ನೋದ್ಕಲ್ಲ ಒಳಗೆ ಬಂದಿದ್ದಾರ ಅಪ್ಪನ ಮನೆಗೆ. ಅವ್ರ ಅಪ್ಪನ ಮನೆಗೆ ಬರೋಷ್ಟು ಅವಳಿಗೆ ಅಧಿಕಾರ ಇಲ್ವಾ? ಈ ನನ್ನ ಮಗ ಹಿಂಗೆ ಆಡ್ತಾನಲ್ಲ ಚಂದವ ಹೇಳು. ಅವೇನು ಸುಖ ಬಂದಿತ್ತ? ಕಷ್ಟ ಕಾಲ ಬಂದಿದ್ದು ಹಂಗೂ ಮಂಗ್ಳಾರ ಕಡ್ಲು ಇತ್ತು. ಮಂಗ್ಳಾರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅವ ಬೇಡ ಕಣವ, ಅದಕ್ಕೆ ಪಾಪ ಅಲ್ಲಿ ಇರ್ತಾಳೆ. ಆಡ ತಂದಾಕಿಲ್ಲ ಸರಿಯಾಗಿ ಕರ್ಕೊಂಬಂದು ಇರ್ಸ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವು ಹೆಣ್ಣು ಹೋಗೋದೆ. ಅವು ಹೆಣ್ಗಿರೋ ಜ್ಞಾನ ನೀ ನನ್ನ ಮಗನಿಗಿಲ್ವಲ್ಲ. ಏನಾಯ್ತವ? ಯಾಕವ ನನ್ನ ತಂಗಿಗೆ ಏನಾಗಿತ್ತವ ಅಂತ ಒಂದು ದಿವಸ ಕೇಳೋದು ನಮಗೆ ಅವನು. ಒಂದು ದಿವಸ ಕೇಳೋಣ ಹೇಳು. ಅಯ್ಯೋ ಅವ್ರದ್ದೇ ಒಂಥರ ದುರ್ಬುದ್ಧಿ ಕಣತ್ತೆ ಅವರು. ನಿಜವಾಗ್ಲೂ ಭಾಳ ದುರ್ಬುದ್ಧಿ ಕಲ್ತಾರೆ. ಸುಮ್ಮನೆ ರೀ
ನಾನು ಎಷ್ಟೋ ಸತಿ ಹೇಳ್ದೆ ಅವಳಿಗೂ ಹುಷಾರಿಲ್ದದ ಕಲ್ವ ಬಂದಿರೋದು ಅಂತ ಅರ್ಥನೇ ಮಾಡ್ಕೊಳ್ದದ್ಮೇಲೆ ಏನಂತ ಹೇಳಕ್ಕಾಗದು. ಹೋಗಾಳಲ್ಲ ಅಂದ್ಬಿಟ್ಟು ನನ್ನ ಅವ್ರು ಹೋಗಬೇಡ ಅಂದ್ರಲ್ಲ ಹೋಗಾಳೆ ಅನ್ಕೊಂಡು ಹಂಗೆ ಮುನ್ಸ್ ಕಟ್ಕೊಂಡಿರೋದು. ಮುನ್ಸ್ ಕಟ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಾರೆ. ಎಲ್ಲಿ ಹೋಗಿದಾರೆ ಯಾತಕ್ಕೆ ಹೋಗಿದಾರೋ ನಿಜವಾಗ ನಂಗೊಂಥರ ಗಾಬರಿ ಆಯ್ತದೆ ಕಣತೆ. ಎಲ್ಗೋದನು ಎಲ್ಗೂ ಹೋಯ್ಕಾಕ ಸುಮ್ಕಿರು, ಯಾರನ್ನಾರ ಬೇಕಾದ್ರೆ ಕಳಿಸ್ಬಿಡ್ತಾನೆ ಎಲ್ಗಾರೆ. ಯಾರನ್ನ ಮಗೋದ ಅವನು ಸಾಮಾನ್ಯದ ಅನ್ಕೊಂಡಿದ್ಯ ಅವನ್ನ. ನಾನು ಎಂತ ಲೋಪರ್ ನನ್ನ ಮಗನ ನನಗೆ ಗೊತ್ತು, ಸುಮ್ಮನಿರು ಬತ್ತಾನೆ ಕತೆ. ನೀನು ತಲೆಗೆಡ್ಸ್ಕೊಬೇಡ, ಹೋಗಿ ಮಗ ಹೋಗಿ ಊಟ ಮಾಡೋಕೆ ಹೋಗಿ. ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಪರೂಪದಂಗೆ ಆಗಿದೆ. ನಿಜವಾಗ್ಲೂ ಕಳ್ಕೊಬೇಕಾಯ್ತದೆ. ಡಾಕ್ಟ್ರ್ ಏನಂದ್ರು, ಯೋಚನೆ ಮಾಡ್ಬಿಡ್ದು ಹೊಚ್ಕಟ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರಬೇಕು ಅಂದಿಲ್ವಾ? ಹಿಂಗಾಗಿ ನಿಂಗೆ ಆಡೋದು ನೀನು ಅಲ್ಲ ಕಣತೆ. ಅವ್ರಿಗೆ ಯಾರ ಬೇಕಲ್ವತ್ತೆ, ದೇವ್ರು ಅಪರೂಪದಂಗೆ ಕೊಟ್ಟವನಿ. ನಾವು ಅದನ್ನ ಉಳಿಸ್ಕೋಬೇಕು. ನನಗೆ ತಡ ನೀಡ್ತೀನಿ, ನೆಮ್ಮದಿ ಕೊಡೋದನ್ನ ನೀಡ್ತಿ, ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಬಿಟ್ಟು ಹಿಂಗೆ ನಂಗೆ ಟೆನ್ಷನ್ ಕೊಡ್ತಾರಲ್ಲ, ಹೆಂಗತೆ ಮಾಡಬೇಕು, ಹೆಂಗೆ ಮಾಡ್ಬೇಕು ಹೇಳಿ ನೀವೇ. ಕಾಣೆ ಕಣವ ಕಾಣೆ. ಅವ್ನ ಬುದ್ಧಿನೂ ನನಗೆ ಅರ್ಥವೇ ಆಯ್ಕಿಲ್ಲ ಕಣ್ ಮಗ. ನಿಜವಾಗ್ಲೂ ಅವ್ನ ದುರ್ಬುದ್ಧಿನೂ ನನಗೆ ಅರ್ಥವೇ ಆಯ್ತಲ್ಲ. ಕೇಳ್ದಾರ್ದ ಮುನ್ನಾಕ ಈಗೇನು ನನ್ನ ಮಗಳು ಉಣ್ಬಾರ್ದು ಉಣ್ಕೊಂಡು ಹೋದ್ಲ. ದೇವಸ್ಥಾನಕ್ಕೆ ಅನ್ಕೊಂಡು ಒಂದು ದಿವಸ ಒಂದು ಮೊಟ್ಟೆ ಇದು ಏನೋ ಕೊಡ್ಲಿಲ್ಲ. ಒಂದು ಏನೋ ಒಂದು ಚಿಕನ್ ತಂದು ಮಾಡಿಕ್ನಿಲ್ಲ ಅನ್ಕೊಂಡು ನನಗೆ ಹೊಟ್ಟೆ ತಕೊಂತದೆ. ನನ್ನ ಮಗಿಗೆ ಏನು ಮಾಡಿಕ್ನಿಲ್ವಲ್ಲ ಅಂದ್ಬಿಟ್ಟು ಅಂಥದ್ರಲ್ಲಿ ಏನು ಉಣ್ಬಾರ್ದು ಚಿನ್ನ ಉಣ್ಕೊ ಹೋಗಿದ್ಲ. ನಿಮ್ಮಲ್ಲಿ ಕಳಿಸ್ಬಿಟ್ಟು ಅವಳಿಗೆ ಚಿನ್ನ ಮಾಡಿಕ್ಬಿಟ್ಟು ಕಳ್ಸಿದ್ನವ ನಾನು. ನನ್ನ ಮಗ ಹಿಂಗೆ ದುರ್ಬುದ್ಧಿ ಕಲಿದೀವನು ತೊಡಗಲ್ ಬಾಯಲ್ಲಿ ಮುನ್ನಾಕ. ಹೋಗು ಅವನದೇ ಯಾವ ದೊಡ್ಡ ಮನ್ಸ ಕೆಟ್ಟದವನು. ಆ ದೊಡ್ಡ ಮನ್ಸನ್ನ ನೆನ್ಸ್ಕೊಂಡು ಬಾರಿ ಗಿರ್ಚ್ಕೊಂಡು ಕುತ್ಕೊಳ್ಳಿ ಬೇಜಾರು ಮಾಡ್ಕೊಂಡು ನೀನು ಅದೇನು ಬಾಗ ನೋಡೋಕೆ ಹೋಗಿ ಬತ್ತಾನಂತ ಎಲ್ಲಿ ಓದಾನು, ಎಷ್ಟು ದಿವಸ ಓದಾನು, ತಿಕ್ಕಸ್ದಾಗ ಬತ್ತಾನೆ ಲೋಪರ್ ನನ್ನ ಮಗನೇನೆ. ಅಲ್ಲ ಈ ಥರ ಮನ್ಸತ್ತು ಈ ಥರ ದುರ್ಬುದ್ಧಿ ಕಲ್ತವನೆ ಅಂತ ಕನ್ಸು ಮನ್ಸರು ಅಂದ್ಕೊಂಡಿತಿಲ್ಲ ಕಣವ. ಅವೇನ ಕಂಡ್ರೆ ಆಗೋಲ್ಲ ಅತ್ತಾಗೆ. ಲೋಪರ್ ನನ್ನ ಮಗ ಕಿತ್ತೋದು ನನ್ನ ಮಗ. ಅದೇನು ಕರ್ಮ ಮಾಡಿ ತಿಂತೆ ಅಣ್ಣನ ಪಡೆಯೋಕ್ಕೆ. ಎಲ್ಲರೂ ನನ್ನ ತಂಗಿಗೆ ಬೇರೆ ಆಗಿದ್ರು ಹೊಸಿ ಹೊಟ್ಟೆ ಹುಡ್ಕೊಳಾರ. ನನ್ನ ತಂಗಿಗೆ ಇಂಥ ಪರಿಸ್ಥಿತಿ ಆಗೋದಲ್ಲವ. ಹಂಗೆ ಹಿಂಗೆ ಅಂತ ಹೊಟ್ಟೆ ಹುಡ್ಕೊತಿತ್ತಿಲ್ವ ಹೇಳು. ಈ ನನ್ನ ಮಗನಿಗೆ ಅದೆಲ್ಲ ಜ್ಞಾನ ಇದ್ದದ. ಅವನು ಸರಿಯಾಗಿದ್ರೆ ಅವ್ನು ಚೆನ್ನಾಗಿದ್ರೆ ಅಷ್ಟು ಸರಿ. ಸ್ವಾರ್ಥಿ ನನ್ನ ಮಗ. ಸ್ವಾರ್ಥಿನೇ ಕಾಣತ್ತೆ ಅವರು. ನಿಜವಾಗ್ಲೂ ಸ್ವಾರ್ಥಿ ಆಗಿರೋದಕ್ಕೆ ಈ ಥರ ಆಡ್ತಾ ಇರೋದು ಇವರು. ನನ್ನ ಹೆಡ್ತಿಗೆ ಬಸ್ ಹಿಡಿತಾಳು, ನನ್ನ ಹೆಡ್ತಿಗೆ ಟೆನ್ಷನ್ ಮಾಡ್ಕೊಂಡಾಳು. ಏನೋ ಫೋನ್ ಎತ್ತನಿಲ್ಲ ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಟೆನ್ಷನ್ ಆದರೆ ಏನು ಮಾಡೋದು ಅನ್ನೋ ಜ್ಞಾನ ಇದ್ದರೆ ಇವರು ಈ ಥರ ಮಾಡ್ತಿರತ್ತೆ ಇವರು. ನೀನ್ಯಾಕೆ ಟೆನ್ಷನ್ ಮಾಡ್ಕೊಂಡು ನಾವು ಇಲ್ವಾ ನಿಮ್ಮ ಅವನನ್ವೇ? ನಾವು ನೋಡ್ಕೊತೀವಿ ನೀನೇನು ಅನ್ಕ ತರ್ಸ್ಕೊಂಡು ಉಣ್ಬೇಕಾಗಿಲ್ಲ. ಹೋಗು ನೀನು ತಲೆಗೆಡ್ಸ್ಕೊಬೇಡ. ನೀನು ಹೋಗು ಒಳಕ್ಕೆ ಹೋಗಿ ಊಟ ಮಾಡೋಕೆ ಹೋಗಿ ಹೇಳಿ ಮ್ಯಾಕೆ ನೀನು ಕುತ್ಕೊಬೇಡ ಹೋಗವ. ಸರಿ ಅತ್ತೆ ಆಯಿತು ಹೋಯ್ತೀನಿ. ಹೋಗು ಒಳಕ್ಕೆ. ನನ್ನ ಮಗನಿಗೆ ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ನನಗೆ, ಕಲಿಸ್ತೀನಿ ನಾನು. ನೀನು ತಲೆಗೆಡ್ಸ್ಕೊಬೇಡ, ಹೋಗಿಗ ಹೋಗು ಒಳಕ್ಕೆ ಹೋಗಿಗ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.